ಯಾಕಂದ್ರೆ ಉದ್ಯೋಗ ಇಲ್ಲಲ್ಲ, ಉದ್ಯೋಗ ಸೃಷ್ಟಿನೇ ಇಲ್ಲ. ಕಳೆದ 11 ವರ್ಷ ಆಗಿರ್ಬೋದು. ಇವತ್ತು ನಾವು ಕಾಂಗ್ರೆಸ್ಸಿಗೆ ಹೇಳ್ತಾರೆ ಕಳೆದ 11 ವರ್ಷದಿಂದ ಅಂತೇಳಿ. ಆದರೆ ಹಿಂದೂ ಇದೇ ಪರಿಸ್ಥಿತಿ ಇತ್ತು. ವಲಸೆ ಹೋಗೋದಂತೆ ಸೊದಸಕ್ಕಾಗಿ ಐತೆ ಪರಿಸ್ಥಿತಿ ಬದಲಾಗಿಲ್ಲ. ನಿರುದ್ಯೋಗ ಪ್ರಮಾಣ ಆ ಪ್ರಮಾಣ ಬೆಳೀತಾನೆ ಹೊರಟಿದ್ದು. ಇವತ್ತಂತ ಇನ್ನೂ ಹೇಳಿಕೆ ಆಗಸ್ಟ್ ಬೆಳೆಸ್ತದೆ. ಯಾಕಂದ್ರೆ PSUಗಳನ್ನು ಪಬ್ಲಿಕ್ ಸೆಕ್ಟರ್ಗಳನ್ನು ನಾವು ಪ್ರೈವೇಟ್ದಲ್ಲಿ ಕೊಟ್ಕೋತೀವಿ, ಎಲ್ಲ ಪ್ರೈವೇಟೈಸೇಷನ್ ಮಾಡ್ತಾಯಿದ್ದೀವಿ. ಮನುಷ್ಯನೇ ಆನ್ಲೈನ್ ನೌಕರಿ ಮಾಡ್ತಾಯಿದ್ರು ಕೆಲವೊಂದು ಜನ ಕಲ್ತಂಥವ್ರು, ಆದರೂ ಬಂದ್ ಮಾಡಿಬಿಟ್ಟಿದ್ದೀವಿ. ಬ್ಯಾಂಕ್ಗಳು ರಾಷ್ಟ್ರೀಕರಣ ಆಗಿದ್ದು ಎಲ್ಲ ಕಡೆ ಇದ್ವು, ಅವುಗಳನ್ನ ಕಡಿಮೆ ಮಾಡ್ತಾಯಿದ್ವಿ. ಮತ್ತು ಎಲ್ಲಿ ಹೋಗ್ಬೇಕ್ರಿ ಪಾಪ ದುಡಿಯೋರು? ಯಾವುದೋ ಕಂಪ್ನಿಗಳು ಹೋಗೋದು, ಕಂಪ್ನಿ ಮುಂದೆ ನಿಲ್ಲೋದು, ಕೂಲಿಕಾರರಾಗೋದು, ಗುಲಾಮ್ ಆಗೋದು, ಅದು ಹೇಳಲಿಕ್ಕೆ ಆಗೋದಿಲ್ಲ ರೀ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮುಂಜಾನೆ ಸಾಯಂಕಾಲ ದೂರ 300-400 ರೂಪಾಯಿ ಕೊಡ್ತಾರೆ. ಆದರೆ ಮತ್ತೆ ಏಜೆಂಟ್ಸ್ ಇರ್ತಾರೆ, ಕಾಂಟ್ರಾಕ್ಟರ್ಸ್ ಇರ್ತಾರೆ. ಅದಕ್ಕೆ ಕಾಂಟ್ರಾಕ್ಟರ್ ಇರ್ತಾನೆ, ಅವನು ತೊಗೊಳ್ತಾನೆ 500-600, ನಿಮಗೆ ಕೊಡ್ತಾನೆ 300-200, 200. ಒಂದು ವ್ಯಕ್ತಿಯಿಂದ ಒಬ್ಬ ಕುಬ್ರಿಯಿಂದ ಒಂದು 100 ರೂಪಾಯಿ ಹೊಡಿತಾನೆ, ನಾವು 100-200. ಈ ಪರಿಸ್ಥಿತಿ ಇವತ್ತು ಕಾಂಟ್ರಾಕ್ಟ್ ಲೇಬರರ್ಸ್. ಈ ದುಸ್ಥಿತಿ ಕಾರಣ ಯಾರು? ಅಂದರೆ ಕಾರಣಲ್ಲ, ಇದು ಪರಿಹಾರ ಹುಡುಕಬೇಕಾಗಿದೆ. ಇವತ್ತು ಕಾರಣ ಇವತ್ತು ರಾಜಕಾರಣಿಗಳು, ಅಧಿಕಾರಶಾಹಿಗಳು ಮತ್ತು ಅದೇ ಕಾಲಕ್ಕೆ ಇಲ್ಲಿ ಈ ಆಡಳಿತ ಮಾಡುತ್ತಿರೋಂದ್ರೆ ಎಲ್ಲರೂ ಬಂದಿರ್ತಾರೆ. ಎಲ್ಲರೂ ಕಾರಣ ಇದೆ. ನಾವು ನೆಮ್ಮದಿ ಅಂತಿದ್ರೆ ಸಾಕಪ್ಪ, ದೇಶ ಹಾಳಾಗಿ ಹೋಗ್ರಿ, ರಾಜ್ಯ ಹಾಳಾಗಿ ಹೋಗ್ರಿ, ಊರು ಹಾಳಾಗಿ ಹೋಗ್ರಿ, ನಮ್ಮ ಅಂತಪುರ ಹಾಳಾಗಿ ಹೋಗ್ರಿ, ಅಕ್ತಗಾರ ಹಾಳಾಗಿ ಹೋಗ್ರಿ. ಅದು ನಾವು ಆರಾಮದಿಲ್ಲೋ. ಮನುಷ್ಯ ಕೆಲವು ಜನ ನೌಕರಿ ಮಾಡ್ತಾರೆ. ಇದೆಲ್ಲ 10% ಬರುವಂಥವ್ರೆಲ್ಲ ಇವರು ನೌಕರಿ ಮಾಡಿ ದಾಟಿ ಹೋಗಿಬಿಡ್ತಾರೆ. ಇನ್ನು ಕೆಲವೊಂದಿಷ್ಟು ದುಡ್ಡು ಮಾಡಿ